ನಮಸ್ಕಾರ ಬಂಧುಗಳೇ, ನಾವು SHG ಆರ್ಗಾನಿಕ್ ಫಾರ್ಮಿಂಗ್ ನೆಲ್ಲೂರು. ನಾವು ಈ ವಿಡಿಯೋ ಮೂಲಕ ತಮಗೆ ಬಯಸಿದನೆಂದರೆ, ಈ ತಳಿಯು 152 ಭೀಮಾ ಎಂಬ ವೆರೈಟಿ. ನಾವು ನಮ್ಮ ಹೊಲದಲ್ಲಿ ಇದನ್ನು ಆರ್ಗಾನಿಕ್ ರೂಪದಲ್ಲೇ ಮಾಡಿರ್ತೇವೆ. ಯಾವುದೇ ರೀತಿ ಕೆಮಿಕಲನ್ನು ಹಾಕಿರಲ್ಲ. ಗ್ರೀನ್ ಪ್ಯಾಂಟ್ ಆರ್ಗಾನಿಕ್ ಫರ್ಟಿಲೈಸರ್ ಪ್ರೋಮ್, ಪೊಟಾಷ್, ಭೂಮಿ ಪವರ್, ಗ್ರೋ ನೈಟ್ರೋ ಸ್ಪ್ರೇ ಇಂದ ಮಾಡಿರ್ತೀವಿ. ಎಲ್ಲ ಕಡೆ ಚಳಿ ಉಚ್ಚಿ ರೋಗಕ್ಕೆ ತುತ್ತಾಗಿದ್ದು ಕಾಣ್ಬೋದು. ಆದರೆ ಈ ನಮ್ಮ ತಳಿ ಏನದಲ್ಲ, ಇಲ್ಲಿ ನಾವು ಆರ್ಗಾನಿಕ್ ಮುಖಾಂತರ ಮಾಡಿದ್ರಿಂದ ಯಾವುದೇ ರೀತಿ ರೋಗ ಬಂದಿಲ್ಲ. ಇದಕ್ಕೆ 8 ಫೀಟ ಡಿಸ್ಟೆನ್ಸಿಂದ ಬಿತ್ತಿದೆವು ಅಂದ್ರೆ ಭೀ ಸಾಲುಗಳು ಕಳ್ಕೊಂಡವು. ಇದು ನೋಡಿ ಬೇಕಾದ್ರೆ ವೀಕ್ಷಿಸ್ಬೋದು, ಬಂದು ಭೀ ನೋಡ್ಬೋದು. ಆದ ಕಾರಣ ನಾವು ಪದೇ ಪದೇ ಯಾಕೆ ನಮ್ಮನ್ನು ಆರ್ಗಾನಿಕ್ ಮಾಡಿ ಆರ್ಗಾನಿಕ್ ಮಾಡಿ ಅಂತ ಹೇಳ್ತೇವೆ ಅಂದರೆ, ನಮ್ಮ ಭೂಮಿ ಪೂರ್ತಿಯಾಗಿ ಸತ್ತು ಕಳ್ಕೊಂಡಿವಿ. ತೊಗರಿಗಳು ತನ್ನಷ್ಟಕ್ಕೆ ತಾನೇ ನೆಟ್ಟೆ ಹೋಗ್ತವೆ. ಭೂಮಿ ಒಂಥರ ಕಟೂರು ಜಮೀನಾಗಿ ಅದರಲ್ಲಿ ಏನೂ ಸತ್ವ ಇಲ್ಲ. ಬಂದಂಥ ಬೆಳೆ ನೆಟ್ಟೆ ಹೋಗೋ ಮುಖಾಂತರ ಇದು ಆಗ್ತೀವಿ. ಆರ್ಗಾನಿಕ್ ಪದ್ಧತಿಯಲ್ಲಿ ಮಾಡಿದ್ರೆ ನೆಟ್ಟೆ ಹೋಗೋದು ಕಡಿಮೆ ಆಯಿತು, ರೋಗ ತುತ್ತಾಗೋದು ಕಡಿಮೆ. ನೋಡಿ, ಯಾವ ಕೆಮಿಕಲ್ ಬೆಳೆ ಭೀ ಅದ್ರ ಥರ ಹೆಚ್ಚಿಗೆ ಬಂದ, ಅದಕ್ಕೆ ಕಡಿಮೆ ಏನು ಬಂದಿಲ್ಲ. ಡಿಸ್ಟೆನ್ಸ್ ನೋಡಿ, ಬೇಕಾದ್ರೆ ನಾವು ಕೆಳಗಡೆ ಹಿಡಿದ್ರೆ 8 ಫೀಟ್ ಡಿಸ್ಟೆನ್ಸ್, 8 ಫೀಟ್ ಡಿಸ್ಟೆನ್ಸ್ ತೊಗರಿ ಪೂರ್ತಿ ಕಲ್ಕೊಂಡಿವಿ. ಇನ್ನೇನು ಬೇಕು ನಮ್ಗೆ ರೈತರಿಗೆ? ಬರೀ ಕೆಮಿಕಲ್ಗೆ ನಾವು ಎಲ್ಲರೂ ಏನಾದೀವಿ, ಕೈಗೊಂಬೆ ಆಗಿದ್ದೇವೆ. ಕೆಮಿಕಲ್ ಹಾಕಿದ್ರೆ ಚೆನ್ನಾಗಿ ಬರ್ತದೆ, ಒಳ್ಳೇದು ಬರ್ತದೆ, ಸ್ವಲ್ಪ ದಿವ್ಸ ಕಾಣುತ್ತೆ, 1 ತಿಂಗಳು 2 ತಿಂಗಳು ಮುಂದೆ ಸ್ಟಾಪ್ ಆಗುತ್ತೆ. ಆದರೆ ಇದು ಹಾಗಲ್ಲ, 1 ತಿಂಗಳು 2 ತಿಂಗಳು ಆದ ನಂತರ ಕಾಲಕ್ರಮೇಣ ಕೆಲಸ ಮಾಡುತ್ತೆ, ಚೆನ್ನಾಗಿರುತ್ತೆ. ಅದು ಇನ್ನೊಂದು ಏನಂದರೆ, ಇದಕ್ಕೆ ಯಾವುದೇ ರೀತಿ ರೋಗ ರುಚಿ ನಾವು ತುತ್ತಾಗಲ್ಲ. ನಮ್ಮ ದೇಶಿ ಪದ್ಧತಿ ಪ್ರಕಾರ ನಾವು ಇದನ್ನು ಬೆಳಿಬೋದು, ಉಣ್ಬೋದು, ಉಪಯೋಗಿಸ್ಬೋದು, ಯಾರಿಗಾದರೂ ಕೊಡ್ಬೋದು. ಅದು ಕಾರಣಂತರ ನಮ್ಮ ಭೂಮಿ, ನಮ್ಮ ಜಲ, ನಮ್ಮ ವಾಯು ಹಾಳಾಗಲ್ಲ. ದಯವಿಟ್ಟು ಎಲ್ಲ ರೈತರು ಆರ್ಗಾನಿಕ್ ಮುಖಾಂತರ ಮುಖ ಮಾಡಿ. ನಾವು ಹೇಳ ಬಯಸೋದೇನೆಂದರೆ, ಗ್ರೀನ್ ಪ್ಯಾಂಟೇ ಮಾಡಂತ ಹೇಳ್ತಾ ಇಲ್ಲ ನಿಮ್ಗೆ. ಯಾವುದೇ ಮಾಡಿರಿ ಕೆಮಿಕಲ್ ಮುಕ್ತ ಮಾಡಿ. ನಮ್ಮ ಮಾತೃಭೂಮಿ ಉಳಿಸಿ ನಾವು ಉಳಿಬೋದು, ನಮ್ಮ ಮುಂದೆ ಪೀಳಿಗೆಗೆ ಭೀ ಬದುಕಿಸ್ಬೋದು. ನೋಡಿ, ಯಾವ ಕೆಮಿಕಲ್ಗಿಂತ ಏನು ಕಡಿಮೆ ಇಲ್ಲ, ಯಾವ ಕೆಮಿಕಲ್ಗಿಂತ ಏನು ಸುಮಾರು ಇಲ್ಲ. ಇನ್ನೂ ಏನು ಬೇಕು ನಮಗೆ? ತೊಗರಿ ಈ ರೀತಿ ಬಂದಿದೆ, 8 ಫೀಟ್ ಆಗಲ್ಲ ಡಿಸ್ಟೆನ್ಸ್ ಕಲ್ತಿದೆ, ಯಾವುದೇ ರೋಗ ತುತ್ತಾಗಿಲ್ಲ. ಯಾರಾದರೂ ಈ ತೊಗರಿ ನೋಡ್ಬೋದು, ಬಂದು ನೋಡ್ಬೋದು, ಬಂದು ನೋಡಿ ವೀಕ್ಷಣೆ ಮಾಡಿ. ನೀವು ನಿಮ್ಮ ಹೊಲದಲ್ಲಿ ಆದಷ್ಟು ಆರ್ಗಾನಿಕ್ ಪದ್ಧತಿಯಲ್ಲಿ ವ್ಯವಸಾಯ ಮಾಡಂತ ವಿನಂತಿಸ್ತಾರೆ.